ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಸಿದ ಮಾಜಿ ಶಾಸಕ ಗೌರಿಶಂಕರ್. ಸಭೆಯಲ್ಲಿ ಸರ್ಕಾರದ ವಿರುದ್ಧ ಗೌರಿಶಂಕರ್ ಅಸಮಾಧಾನ. ತುಮಕೂರಿನ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿಯಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ಹಾಗೂ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಇನ್ನು ಈ ವೇಳೆ ಗೌರಿಶಂಕರ್ ಮಾತನಾಡಿ, ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ತಾಲೂಕನ್ನ ಬರಪೀಡಿತ ತಾಲೂಕು ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿದ್ರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾದರೂ ಕ್ಷೇತ್ರದ ಕಾರ್ಯಕರ್ತರಿಗೆ ಎಪಿಎಂಸಿ ಸೇರಿದಂತೆ ವಿವಿಧ ಇಲಾಖೆಗಳ ಮಂಡಳಿ ಹಾಗೂ ನಿಯಮಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಲು ಸಾಧ್ಯವಾಗಿಲ್ಲ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಚೆನ್ನಾಗಿದೆ ಮತ್ತು ಎಲ್ಲ ಪಬ್ಲಿಕ್ಸ್ ಕೂಡ, ಸಾರ್ವಜನಿಕರು ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ನನ್ನ ಅಭಿಪ್ರಾಯ SIR 100% ನಮ್ಮ ತಾಲೂಕಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಯಶಸ್ವಿ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ನಿರೀಕ್ಷಿತಷ್ಟು ಮಳೆ ಆಗಿಲ್ಲ. ಅಂದರೆ ತುಮಕೂರಿಗೆ ಆಗಲಿ, ನಿಮ್ಮ ಕ್ಷೇತ್ರಕ್ಕೆ ಆಗಲಿ ಬರಗಾಲ ಅಂತ ಏನಾದರೂ ಘೋಷಣೆ ಮಾಡುವಂತಹ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಈ ವಿಚಾರದಲ್ಲಿ ಭಾಳ ಬೇಸರ ಇದೆ. ನಮಗೂ ಕೂಡ ಭಾಳ ಏನಂದರೆ ನಮಗೂ ಭಾಳ ನೋವಿದೆ. ಯಾಕೆಂದರೆ ಮಳೆ ಆಗಬೇಕಾಗಿತ್ತು. ವಾಡಿಕೆಗಿಂತ ಭಾಳ ತುಂಬ ಕಮ್ಮಿ ಆಗಿರುವಂಥದ್ದು. ರೈತರು ಕೂಡ ಭಾಳ ಕಂಗಾಲ ಆಗಿರುವಂಥದ್ದು. ನಾವು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಪಮುಖ್ಯಮಂತ್ರಿಗಳವರ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ಕೊತೀವಿ. ದಯವಿಟ್ಟು ನಮ್ಮ ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಕುಡಿಯೋ ನೀರಿಗಾಗ್ಬೋದು, ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರುಗಳಾಗ್ಬೋದು, ಮತ್ತು ರೈತರಿಗೆ ವಿದ್ಯುತ್ ಕೊಡುವಂಥ ವಿಚಾರದಲ್ಲಿ ಕೂಡ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ದೊಡ್ಡ ಮಟ್ಟಿಗೆ ಆದ್ಯತೆ ಕೊಟ್ಟು ಸಮಸ್ಯೆ ಬರದಂಗೆ ಬಗೆಹರಿಸಲಿಕ್ಕೆ ಅವರು ಬೇಗನೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ನಾವು ಕೂಡ ನಮ್ಮ ಜಿಲ್ಲೆ ಪರವಾಗಿ, ನನ್ನ ತಾಲೂಕಿನ ಪರವಾಗಿ ಒತ್ತಾಯ ಮಾಡ್ತೇವೆ. ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗಲೇ 3 ವರ್ಷ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೂ ಮುನ್ನ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಾಗಲಿದ್ದು, ಕ್ಷೇತ್ರದ 223 ಬೂತ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಜ್ಜಾಗಬೇಕು. ಈ ಬಾರಿ ಹಲವು ಗ್ರಾಮ ಪಂಚಾಯಿತಿಗಳನ್ನ ಕಾಂಗ್ರೆಸ್ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ತಾಲೂಕಿನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ. ಉದಾಹರಣೆ APMC, ಟೂಡಾ, ಆ ಥರತಕ್ಕಂತಹ ಏನಾದರೂ ಯೋಜನೆಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೆಲವು ವಿಧಾನಸಭೆ, ಇವತ್ತೇನು 224 ವಿಧಾನಸಭಾ ಕ್ಷೇತ್ರಗಳು ಕ್ಷೇತ್ರದ ಮಟ್ಟಕ್ಕೆ, ಆ ತಾಲೂಕು ಮಟ್ಟಕ್ಕೆ ಬರುವಂಥ ಆ ಕೆಲವು ಸದಸ್ಯಗಳನ್ನೆಲ್ಲ ಮಾಡಿದ್ದಾರೆ. ಕೆಲವು ಅಧಿಕಾರಿಗಳು ಸಿಕ್ಕವೆ. ಈಗ ಕೆಲವು APMC ನಮ್ಮ ತಾಲೂಕಲ್ಲಿ, ಉದಾಹರಣೆಗೆ ನಮ್ಮ ತಾಲೂಕಲ್ಲಿ APMC ಆಗಿಲ್ಲ, ಈಗಾಗಲೇ 3 ವರ್ಷ ಆಯಿತು. ಟೂಡಾ ಕೂಡ ಈಗಾಗಿಲ್ಲ ನಮ್ಮಲ್ಲಿ, ಅದು ಕೂಡ ಈಗಾಗಲೇ 3 ವರ್ಷ ಆಯಿತು ಸರ್ಕಾರ ಬಂದು. ಈಗಾಗಲೇ ನಾವು ಇದನ್ನು ಪರಮೇಶ್ವರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೇವೆ. ನಾನು ಈಗಾಗಲೇ ಹಲವಾರು ಬಾರಿ ಅವ್ರನ್ನ ಭೇಟಿಯಾದಾಗಲೂ ಕೂಡ ಹೇಳಿದ್ದೀನಿ, ಬೇಗ APMC ಮುಗಿಸಿ ಒಂದಷ್ಟು ಕಾರ್ಯಕರ್ತಗಳಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ಕೂಡ ನಂದು ಒತ್ತಾಯ ಇದೆ. ಈಗಾಗಲೇ ಒತ್ತಾಯ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ. ಅತಿ ಶೀಘ್ರವಾಗಿ ಇದಕ್ಕೆ ಟೂಡಾಗೂ ಮತ್ತು ನಮ್ಮ APMCಗೆ ಅಧಿಕಾರ ಕೊಡಿಸಲಿಕ್ಕೆ ಕಾರ್ಯಕರ್ತರಿಗೆ ನಾನು ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರతో ಮಾತಾಡಿ ಕ್ಲಿಯರ್ ಮಾಡಲಿಕ್ಕೆ ಆಗುತ್ತೆ ಮಾತಾಡ್ತೀನಿ. ಇನ್ನು ಸಭೆಯಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಪರಿಶೀಲಿಸಿದ ಗೌರಿಶಂಕರ್, ತಹಶೀಲ್ದಾರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸೂಚಿಸಿದ್ರು. ಅಲ್ಲದೆ ಪೊಲೀಸ್ ಇಲಾಖೆ ಹಾಗೂ KEB ಅಧಿಕಾರಿಗಳಿಗೆ ಫೋನ್ ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವಂತೆ ನಿರ್ದೇಶಿಸಿದ್ರು. ಈ ವೇಳೆ ಹಲವು ಹಳ್ಳಿಗಳ ಗ್ರಾಮಸ್ಥರು ಹಾಜರಿದ್ರು. ಶ್ರೀನಿವಾಸ್ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.